ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವುದು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. ಸಮುದಾಯದ ಶಾಸಕರ ಸಚಿವರ ಸಭೆಯನ್ನು ತಾವು ಮಾಡಿ ಅದನ್ನು ಕೆಪಿಸಿಸಿ ಕಚೇರಿಯಲ್ಲೇ ಮಾಡಬೇಕು ಅಂತ ಏನಾದರೂ ನಿರ್ದೇಶನ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಅದನ್ನು ಸದ್ಯಕ್ಕೆ ನಾವೇನು ಮಾತಾಡಕ್ಕೆ ಹೋಗಿಲ್ಲ. ಅವ್ರ ಜೊತೆ ಮಾತಾಡ್ತೀವಿ. ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು, ಯಾಕೆ ಮಾಡಬೇಕು, ಮಾಡೋದಿದ್ರೆ ಏನು, ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಪಕ್ಷದ ಆದೇಶ ಏನು ಬರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀವಿ. ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ಈಗ ನಾನು ಯಾರ್ದೋ ಮಿನಿಸ್ಟರ್ ಮನೆಗೆ ಹೋದ್ರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಅದೇ 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 ಈ ಸಂದರ್ಭದಲ್ಲೇ ನಿಮಗೆ ಒಂಥರ ಚೆನ್ನಾಗಿರುತ್ತೆ ನಿಮಗೆ. ಹಿಂದೆ ಕೂಡ ನೀವು ಸತೀಶ್ ಜಾರಕಿಹೊಳಿ, ನೀವು ಮಾದೇವಪ್ಪ ಭೇಟಿ ಆಗ್ತಿದ್ರಿ, ಅದಕ್ಕೂ ಕೂಡ ಆ ಥರ ಭೇಟಿಗಳು ಮಾಡಬಾರ್ದು ಅಂತ ಇಲ್ಲ. ಆ ಥರ ನಮ್ಮ ಮನೆಗೆ ನಾವು ಬೇರೆಯವ್ರ ಮನೆಗೆ ತಿಂಡಿಗೋ ಊಟಕ್ಕೋ ಹೋಗೋದು ಅದೆಲ್ಲ ಖಾಸಗಿಯಾಗಿ ಅದನ್ನ ಯಾರು ನಿಲ್ಸೋಕ್ಕಾಗಲ್ಲ. ಇಟ್ಸ್ ಆಲ್ ಅವರ್ ಪರ್ಸನಲ್ ಥಿಂಗ್ಸ್.